ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರುವಂಥದ್ದು. ಮೈಸೂರಿನಲ್ಲಿ ದಸರಾ ಸಂಭ್ರಮ ಈಗಾಗಲೇ ಮೇಳೈಸಿದ್ದು ಬೇಕಾದಂಥ ಸಿದ್ಧತೆಗಳೆಲ್ಲವೂ ಕೂಡ ಭರದಿಂದ ಸಾಗ್ತಾ ಇರುವಂತಹದ್ದು. ಇಂದು ಕೂಡ ಒಂದು ವಿಜಯದಶಮಿ ಒಂದು ಜಂಬೂ ಸವಾರಿ ಎಂದು ಕುಶಾಲ ತೋಪನ್ನು ಸಿಡಿಸುವಂತಹ ಪಿರಂಗಿಗಳಿಗೆ ಪೂಜೆಯನ್ನು ಸಲ್ಲಿಸಿರ್ತಕ್ಕಂತಹದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಂಬಾವಿಲಾಸ ಅರಮನೆ ಏನಿದೆ, ಅರಮನೆ ಆವರಣದಲ್ಲಿ ಅರಮನೆ ಮಂಡಳಿಯ ಸುಪರ್ದಿಯಲ್ಲಿದ್ದಂತಹ ಒಂದು ಪಿರಂಗಿಗಳನ್ನು ಇವತ್ತು ಪೊಲೀಸ್ ಇಲಾಖೆಯ ಒಂದು ಸುಪರ್ದಿಗೆ ಪಡೆದುಕೊಂಡಿರ್ತಕ್ಕಂತಹದ್ದು. ಅಂದರೆ ಇಲ್ಲಿಂದ ಒಂದು ಏನು ವಿಜಯದಶಮಿ ದಿನದಂದು ಈ ಒಂದು ಪಿರಂಗಿಗಳ ಮೂಲಕ ಏಳು ಪಿರಂಗಿಗಳ ಮೂಲಕ 3 ಸುತ್ತಿನ 21 ಬಾರಿ ಕುಶಾಲ ತೋಪುಗಳನ್ನು ಸಿಡಿಸಿ ವಿಜಯದ ಒಂದು ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಏನು ನಗರ ಸಶಸ್ತ್ರ ಪೊಲೀಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಕಮಿಷನರ್ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಅರಮನೆ ಮಂಡಳಿಯ ಒಂದು ಸುಪರ್ದಿಯಲ್ಲಿದ್ದಂತಹ ಪಿರಂಗಿಗಳನ್ನು ತಾಲೀಮನ್ನು ನಡೆಸಲಿಕ್ಕಾಗಿ ಇವತ್ತು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಸಾಂಪ್ರದಾಯಿಕ ಪೂಜೆಗಳನ್ನು ಸಲ್ಲಿಸುವುದರ ಮುಖೇನ ಯಾವುದೇ ರೀತಿಯ ಅವಘಡ ಸಂಭವಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಒಂದು ಪಿರಂಗಿ ಪೂಜೆಯನ್ನು ಕೂಡ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ನಡೆಸಿರ್ತಕ್ಕಂಥದ್ದು. ಅಂದರೆ ಇಂದಿನಿಂದಲೂ ಕೂಡ ಇದೊಂದು ಪ್ರತೀತಿ ಒಂದು ಪಿರಂಗಿ ತಾಲೀಮನ್ನು ಕೂಡ ನಡೆಸುವಂತಹದ್ದು ಮತ್ತು ವಿಜಯದಶಮಿ ಎಂದು ವಿಜಯದ ಸಂಕೇತವಾಗಿ 3 ಬಾರಿ 7 ಪಿರಂಗಿಗಳ ಮೂಲಕ ಕುಶಾಲ ತೋಪುಗಳನ್ನು ಸಿಡಿಸುವಂತಹದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪಿರಂಗಿಗಳ ಮೂಲಕ 3 ಬಾರಿ ತಾಲೀಮನ್ನು ಕೂಡ ನಡೆಸಲಾಗುತ್ತೆ. ಅಂದರೆ ಆನೆ ಒಂದು ಗಜಪಡೆ ದಸರಾ ಗಜಪಡೆ ಏನಿದೆ, ಆ ಗಜಪಡೆಯ ಸಮ್ಮುಖದಲ್ಲೇ ಈ ಒಂದು ತಾಲೀಮು ಕೂಡ ನಡೆಯುವಂಥದ್ದು. ಅಂದರೆ ಈ ಒಂದು ಪಿರಂಗಿಗಳು ಸಿಡಿಯುವಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಸದ್ದು ಹೊರಬರುತ್ತೆ. ಈ ಕಾರಣಕ್ಕಾಗಿ ವಿಜಯದಶಮಿ ದಿನದಂದು ವಿಚಲಿತವಾಗಬಾರ್ದು, ಗಜಪಡೆ ಆನೆಗಳು ವಿಚಲಿತ ಆದ ಸಂದರ್ಭದಲ್ಲಿ ಸಾಕಷ್ಟು ಅವಘಡ ಕೂಡ ಸಂಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಶಬ್ದದಿಂದ ಬೆಚ್ಚದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಗಜಪಡೆಯ ಸಮ್ಮುಖದಲ್ಲೇ ಈ ಒಂದು ಪಿರಂಗಿ ತಾಲೀಮನ್ನು ಕೂಡ ನಡೆಸಲಾಗುತ್ತೆ. ಮುಂಬರುವ ದಿನಗಳಲ್ಲಿ ಆ ಒಂದು ತಾಲೀಮನ್ನು ಕೂಡ ಯಾವ ದಿನಾಂಕದಂದು ನಡೆಸ್ತೇವೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಪಿರಂಗಿ ಪೂಜೆಯ ಬಗೆಗಿನ ಮಾಹಿತಿಗಳು. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಕೂಡ ಮೇಳೈಸ್ತಾ ಇದ್ದು ಒಂದು ಬೇಕಾದಂಥ ಒಂದು ಸಿದ್ಧತೆಗಳೆಲ್ಲವನ್ನ ಕೂಡ ಅಧಿಕಾರಿಗಳು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಅಶ್ವವೇಗ ನ್ಯೂಸ್, ಮೈಸೂರು.